ಈಗ ಹೊಸ ಟೆಕ್ನಿಕ್ ಮಿಷಿನ್ನೇ ಬಂದಿದೆ, ಮಿಷಿನ್ ಹಾಕಿದ್ದೀವಿ. ನಮ್ಮಲ್ಲಿ ಹೆಚ್ಚು ಕಮ್ಮಿ ಡಂಬಲ್ಸ್ ಬಂದ್ಬಿಟ್ಟು 1200 kg ಅಷ್ಟು ಡಂಬಲ್ಸ್ ಇದೆ. ಯಾರು ಡಂಬಲ್ ವರ್ಕೌಟ್ಗೋಸ್ಕರ ಡಂಬಲ್ಗಾಗಿ ಕಾಯೋ ಪರಿಸ್ಥಿತಿ ಇರಲ್ಲ. ಮೋಸ್ಟ್ಲಿ ನಮ್ಮ ಮುಳುವಾಗಲಲ್ಲಿ ಯಾವ ಜಿಮ್ಮಲ್ಲೂ ಇಲ್ಲ. ಆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದೀವಿ. ಇವೆಲ್ಲ ಹೊಸ ಟೆಕ್ನಾಲಜಿಯಲ್ಲಿ ಬಂದಿರೋಂಥ ಎಕ್ವಿಪ್ಮೆಂಟ್. ಹೆಚ್ಚು ಕಮ್ಮಿ 1600 kg ಅಷ್ಟು ಪ್ಲೇಟ್ಸ್ನೇ ಹಾಕಿದ್ದೀವಿ ನಾವು. ಇದು ಒಂದು ಸ್ಟ್ಯಾಂಡು. ಈ ಥರ ಸ್ಟ್ಯಾಂಡ್ ಬಂದ್ಬಿಟ್ಟು 4 ಸ್ಟ್ಯಾಂಡ್ ಇದಾವೆ. ಮೊದಲು ಇದನ್ನ ಒಳ್ಳೊಳ್ಳೆ ಸ್ಟಾರ್ಸ್ ಜಿಮ್ಗಳಲ್ಲಿ ಇಡ್ತಾ ಇದ್ರು. ಈಗ ನಮ್ಮ ಜಿಮ್ಮಲ್ಲೂ ಇದು ಅವೈಲೇಬಲ್ ಇದೆ. ಈಗ ಕಾರ್ಡಿಯೋ ಸೆಕ್ಷನ್ಗೆ ಬಂದರೆ 2 ಕ್ರಾಸ್ ಟ್ರೈನರ್ ಇದೆ, ಒಂದು ಸ್ಟೇರ್ ಮಾಸ್ಟರ್ ಇದೆ, 4 ಟ್ರೆಡ್ಮಿಲ್ ಇದೆ, 4 ಸ್ಪಿನ್ ಬೈಕ್ ಇದೆ, 4 ಸ್ಪಿನ್ ಬೈಕ್ ಇದೆ. ಅದನ್ನು ಟ್ರೈನ್ ಮಾಡೋದಕ್ಕೆ ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ, ನಿಮಗೆ ಟ್ರೈನ್ ಮಾಡ್ತಾರೆ. ಸರ್ 38 ಸ್ಟ್ರೆಂತ್ ಎಕ್ವಿಪ್ಮೆಂಟ್ಸ್ ಇದೆ. ಗ್ರೂಪ್ ಕ್ಲಾಸಸ್ ಅಲ್ಲಿ ಬಂದ್ಬಿಟ್ಟು 30 ಜನ ಒಂದು ಬ್ಯಾಚ್ ಅಲ್ಲಿ ವರ್ಕೌಟ್ ಮಾಡ್ಬೋದು. ಜಿಮ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು 60 ಜನ ಒನ್ ಟೈಮ್ ವರ್ಕೌಟ್ ಮಾಡ್ಬೋದು. ಸರ್ ಹೆಣ್ಮಕ್ಳಿಗೆ ಈಗ ಯೋಗ ಮತ್ತೆ ಜೂಂಬಾ ಏರೋಬಿಕ್ಸ್ ಹೆಣ್ಮಕ್ಳೇ ಟ್ರೈನ್ ಮಾಡ್ತಾರೆ. HIT ಮಾತ್ರ ಒಬ್ಬ ಬಾಯ್ ಇದ್ದಾನೆ. ರೆಸ್ಟ್ ರೂಮು ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಇದೆ, ಬಾಯ್ಸ್ಗೆ ಸಪ್ರೇಟ್ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅನಾನುಕೂಲ ಆಗುವಂಥದ್ದು ಯಾವುದೂ ಇಲ್ಲ. ಹಾಯ್, ನಮಸ್ಕಾರ. ಮುಳುಬಾಗಿಲು ಫಿಟ್ನೆಸ್ ಸ್ಟುಡಿಯೋಗೆ ಸ್ವಾಗತ. ನೋಡಿ, ಇದು ಚೆಸ್ಟ್ಗೆ ಬಟರ್ಫ್ಲೈ ಅಂತ ಅಂದ್ಬಿಟ್ಟು ಇಂಕ್ಲೈನ್ ಬಟರ್ಫ್ಲೈ ಮಿಷಿನ್ ಇದು ಆ್ಯಕ್ಚುಲಿ ಮೊದಲೆಲ್ಲ ಡಂಬಲ್ಸಲ್ಲಿ ಮಾಡ್ತಾಯಿದ್ರು. ಈಗ ಹೊಸ ಟೆಕ್ನಿಕ್ ಮಿಷಿನ್ನೇ ಬಂದಿದೆ, ಮಿಷಿನ್ ಹಾಕಿದ್ದೀವಿ. ಮುಳುಬಾಗಿಲು ಫಿಟ್ನೆಸ್ ಸ್ಟುಡಿಯೋಲ್ಲಿ ಅವೈಲೇಬಲ್ ಇದೆ ವರ್ಕೌಟ್ಗೆ. ಇದು ಒಲಂಪಿಕ್ ಬೆಂಚು 3-in-1, ಇಕ್ಲೆಂಡು ಡಿಕ್ಲೆಂಡು ಫ್ಲ್ಯಾಟು 3 ಮಾಡ್ಬೋದು. ಯುಟಿಲಿಟಿ ಸ್ಟೂಲು ಡಂಬಲ್ ವರ್ಕೌಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. 2 ಬೆಂಚ್ ಇದ್ದಾವೆ. 3-in-1 ಮಲ್ಟಿ ಬೆಂಚು. ಇದು ಬಂದ್ಬಿಟ್ಟು 3 ಬೆಂಚ್ ಇದ್ದಾವೆ. ಇದು ಹ್ಯಾಪ್ಸ್ ಬೆಂಚು, ಹೊಟ್ಟೆಗೆ ಸಂಬಂಧಪಟ್ಟಂಥ ವರ್ಕೌಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮಲ್ಲಿ ಹೆಚ್ಚು ಕಮ್ಮಿ ಡಂಬಲ್ಸ್ ಬಂದ್ಬಿಟ್ಟು 1200 kg ಅಷ್ಟು ಡಂಬಲ್ಸ್ ಇದೆ. ಯಾರು ಡಂಬಲ್ ವರ್ಕೌಟ್ಗೋಸ್ಕರ ಡಂಬಲ್ಗಾಗಿ ಕಾಯೋ ಪರಿಸ್ಥಿತಿ ಇರಲ್ಲ. ಎಷ್ಟೇ ಜನ ಇದ್ರೂ ನಿಮಗೆ ಡಂಬಲ್ಸ್ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಕೇಬಲ್ ಕ್ರಾಸ್ ಅವರು ಮತ್ತು ಫಂಕ್ಷನಲ್ ಟ್ರೈನರ್ 2 ಮಿಷಿನ್ ಇದೆ. ಯಾಕಂದರೆ ಈ ಮಿಷಿನಲ್ಲಿ ತುಂಬ ವರ್ಕೌಟ್ಸ್ ಇರೋದ್ರಿಂದ ಇದನ್ನು ನಾವು 2 ಮಿಷಿನ್ ಹಾಕಿದ್ದೀವಿ. ಈಗ ಇದು ಕೇಬಲ್ ಕ್ರಾಸ್ ಅವರು, ಫಂಕ್ಷನಲ್ ಟ್ರೈನರ್ ಆಮೇಲೆ ತೋರಿಸ್ತೀನಿ ನಾನು. ಇದು ಆರ್ಮ್ ಕರ್ಲ್ ಅಂತಂದ್ಬಿಟ್ಟು ನಮ್ಮ ಬೈಸಿಪ್ಸ್ ಮಸಲ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಲೋರೋ ಅಂತಂದ್ಬಿಟ್ಟು ನಮ್ಮ ಬ್ಯಾಕ್ ಮಸಲ್ಗೆ ತುಂಬ ಹೆಲ್ಪ್ಫುಲ್ಲು. ಮೋಸ್ಟ್ಲಿ ನಮ್ಮ ಮುಳುವಾಗಲಲ್ಲಿ ಯಾವ ಜಿಮ್ಮಲ್ಲೂ ಇಲ್ಲ. ಆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದೀವಿ. ಇವೆಲ್ಲ ಹೊಸ ಟೆಕ್ನಾಲಜಿಯಲ್ಲಿ ಬಂದಿರೋಂಥ ಎಕ್ವಿಪ್ಮೆಂಟ್ಸು. ಇದು ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನು ಮತ್ತು ಚೆಸ್ಟ್ ಪ್ರೆಸ್ಸು 2-in-1 ಇದೆ. ನಮಗೆ ಡಂಬಲ್ಸ್ ಹೆಚ್ಚು ಕಮ್ಮಿ 1600 kg ಅಷ್ಟು ಪ್ಲೇಟ್ಸ್ನೇ ಹಾಕಿದ್ದೀವಿ ನಾವು. ಪ್ಲೇಟ್ಸ್ಗೆ ಯಾರು ವೆಯ್ಟ್ ಮಾಡೋಂಗಿಲ್ಲ, ಅಷ್ಟು ವೆಯ್ಟ್ ಸ್ಟಾಕ್ ಇದೆ. ಇದು ಒಂದು ಸ್ಟ್ಯಾಂಡು. ಈ ಥರ ಸ್ಟ್ಯಾಂಡ್ ಬಂದ್ಬಿಟ್ಟು 4 ಸ್ಟ್ಯಾಂಡ್ ಇದ್ದಾವೆ. ಇದು ಸಪೋರ್ಟೆಡ್ ಇನ್ಕ್ಲೈನ್ ಟೀಬರ್ ರೋ ಅಂತಂದ್ಬಿಟ್ಟು ಇದು ನಮ್ಮ ಲ್ಯಾಟ್ಸ್ ಮಸಲ್ಗೆ ಹೆಲ್ಪ್ ಆಗುತ್ತೆ. ಇದು ಸೀಟೆಡ್ ಕಾಪ್ ಅಂತಂದ್ಬಿಟ್ಟು ನಮ್ಮ ಕಾಪ್ ಮಸಲ್ ವರ್ಕೌಟ್ ಮಾಡೋ ಅಂಥದ್ದು. ಇದು ಬಂದ್ಬಿಟ್ಟು ಲೆಗ್ ಪ್ರೆಸ್ ಆಕ್ಸ್ ಸ್ಕ್ವಾಟ್ ಅಂತಂದ್ಬಿಟ್ಟು ಇದರಲ್ಲಿ 2-in-1 ವರ್ಕೌಟ್ ಮಾಡ್ಬೋದು, ಲೆಗ್ಸಿಗೆ ಸಂಬಂಧಪಟ್ಟಿದ್ದು. ಇದು ಡೆಡ್ ಲಿಫ್ಟ್ ಬೋರ್ಡ್ ಇದೆ ಮತ್ತು ಸ್ಕ್ವಾಟ್ ರ್ಯಾಕ್ ಇದೆ, ಪ್ಲಸ್ ಸ್ಮಿತ್ ಮಿಷಿನ್ ಇದೆ. ಇದರಲ್ಲೂ ಫಂಕ್ಷನಲ್ ವರ್ಕೌಟ್ಸ್ನ ಮಾಡ್ಬೋದು. ಪ್ರತಿಯೊಂದು ವರ್ಕೌಟ್ನು ಇದರಲ್ಲಿ ಟ್ರೈನ್ ಮಾಡ್ಬೋದು. ಇದು ನಮ್ಮ ಲೆಗ್ಸು ಮತ್ತು ನಮ್ಮ ಕೋರು, ನಮ್ಮ ಸ್ಟ್ರೆಂತ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸ್ಲೇಡಿಂಗ್ ಮಿಷಿನ್ ಅಂತಂದ್ಬಿಟ್ಟು ಇದರಲ್ಲಿ ವೆಯ್ಟ್ಸ್ ಹಾಕಿ ಪುಷ್ ಮಾಡೋ ಅಂಥದ್ದು. ಮೊದಲು ಇದನ್ನು ಒಳ್ಳೊಳ್ಳೆ ಸ್ಟಾರ್ಸ್ ಜಿಮ್ಗಳಲ್ಲಿ ಇಡ್ತಾ ಇದ್ರು. ಈಗ ನಮ್ಮ ಜಿಮ್ಮಲ್ಲೂ ಇದು ಅವೈಲೇಬಲ್ ಇದೆ. ಇಂಕ್ಲೈನ್ ಚೆಸ್ಟ್ ಪ್ರೆಸ್ ಅಂತಂದ್ಬಿಟ್ಟು ನಮ್ಮ ಚೆಸ್ಟ್ ಅಪ್ಪರ್ ಚೆಸ್ಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಮಿಷಿನ್ನು. ಬಟರ್ಫ್ಲೈ ಮಿಷಿನ್ ಅಂತಂದ್ಬಿಟ್ಟು ನಮ್ಮ ಶೋಲ್ಡ್ರು ಮತ್ತು ನಮ್ಮ ಚೆಸ್ಟ್ ವರ್ಕೌಟ್ನ ಮಾಡ್ಬೋದು ಇದರಲ್ಲಿ. ಇದು 4-arm ಮಿಷಿನ್ ಅಂತಂದ್ಬಿಟ್ಟು ನಮ್ಮ 4-arm ಮಸಲ್ಗೆ ವರ್ಕ್ ಆಗುತ್ತೆ. ಇದು ಚಿನ್ ಡಿಪ್ ಮಿಷಿನ್ ಅಂತಂದ್ಬಿಟ್ಟು ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕೆಲವ್ರಿಗೆ ಬಾಡಿ ವೆಯ್ಟ್ನ ಅವರಷ್ಟು ಲಿಫ್ಟ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಸಪೋರ್ಟೆಡ್ ಇದು ಕಡೆ ವೆಯ್ಟ್ ಇದೆ, ವೆಯ್ಟ್ ಸ್ಟಾಕ್ ಹಾಕ್ಕೊಂಡು ಬೇರೆ ಯಾರದೇ ಸಪೋರ್ಟ್ ಇಲ್ದಿರ ಈಸಿಯಾಗಿ ಮಾಡ್ಬೋದು. ಹೆಣ್ಮಕ್ಳಿಗಂತೂ ಚಿನ್ನಪ್ಪು ಮತ್ತು ಡಿಪ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಇದು ಬಂದ್ಬಿಟ್ಟು ಸುಮೋ ಸ್ಕ್ವಾಟ್ಸ್ ಮತ್ತು ಬೆಲ್ಟ್ ಸ್ಕ್ವಾಟ್ಸ್ ಅಂತಂದ್ಬಿಟ್ಟು
ಸ್ಕ್ವಾಟ್ಸ್ ಹೊಡೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಲೆಗ್ಗಲ್ಲಿರುವಂಥ ಫ್ಯಾಟ್ನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಇದು ಟ್ರೈಶಿಫ್ಟ್ ಮಿಷಿನ್ನು. ಜಾಸ್ತಿ ಜಿಮ್ಗಳಲ್ಲಿ ಇಡಲ್ಲ ಈ ಮಿಷಿನ್ನ, ನಾವು ಇಟ್ಟಿದ್ದೀವಿ. ಟ್ರೈಶಿಫ್ಟ್ ಮಿಷಿನ್ ಇದು ಒನ್ ಆಫ್ ದಿ ಯೂನಿಕ್ ಮಿಷಿನ್. ಇದು ಸೈಡ್ ಲ್ಯಾಟ್ರಲ್ ರೈಸ್ ಅಂತ ಅಂದ್ಬಿಟ್ಟು ನಮ್ಮ ಶೋಲ್ಡರ್ ಮಸಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಸಿಂಗಲ್ ಹ್ಯಾಂಡ್ ಲೆಗ್ ಕರ್ಲ್ ಅಂತ ಅಂದ್ಬಿಟ್ಟು ನಮ್ಮ ಥೈ ಬೈಸೆಪ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಹೆಣ್ಮಕ್ಳಿಗಂತೂ ತುಂಬ ಯೂಸ್ಫುಲ್ ಮಿಷಿನ್ ಇದು. ಇದು ಲೆಗ್ ಎಕ್ಸ್ಟೆನ್ಷನ್ ಲೆಗ್ ಕರ್ಲ್ ಅಂತ ಅಂದ್ಬಿಟ್ಟು ಈ ಮಿಷಿನ್ನು ನಮ್ಮ ಲೆಗ್ಸ್ಗೆ ಸಂಬಂಧಪಟ್ಟಿದ್ದು. ಇದು ಮತ್ತೆ ಇದು ಪ್ರೀಚರ್ ಕರ್ಲ್ ಅಂತ ಅಂದ್ಬಿಟ್ಟು ಇದು ಅಷ್ಟೇ ನಮ್ಮ ಬೈಸೆಪ್ಸ್ ಮಸಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಇದೆ. ಇದು ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್ ಸೀಟೆಡ್ ರೋ ಅಂತ 2-in ಮಿಷಿನ್ನು. ಇದು ನಮ್ಮ ಬ್ಯಾಕ್ ಮಸಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ನಾನು ಆಗಲೇ ಅಲ್ಲಿ ಹೇಳ್ದಂಗೆ ಅಲ್ಲಿ ಕೇಬಲ್ ಕ್ರಾಸ್ ಓವರ್ ಇದೆ, ಇಲ್ಲಿ ಫಂಕ್ಷನಲ್ ಟ್ರೈನರ್ ಇದೆ. ಆ ಮಿಷಿನ್ನು ಮತ್ತು ಈ ಮಿಷಿನ್ನು ತುಂಬ ಜಾಸ್ತಿ ವರ್ಕೌಟ್ ಇರೋದ್ರಿಂದ ಇದನ್ನು ನಾವು 2 ಮಿಷಿನ್ ಹಾಕಿದ್ದೀವಿ. 1 ಸೆಕೆಂಡ್ ಪ್ಲೇಟ್ಸ್ ಜಾಸ್ತಿ ಇದೆ. ಇಲ್ಲಿ ಲ್ಯಾಟ್ಸ್ ಮಸಲ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಆ್ಯಪ್ಸ್ ಮಿಷಿನ್ನು. ಇದರಲ್ಲಿ ಏನು ಅಂದರೆ ಫ್ರಂಟ್ ಮಸಲ್ನು ಡೆವಲಪ್ ಮಾಡ್ಬೋದು ಮತ್ತು ಸೈಡ್ ಹ್ಯಾಪ್ ಕೋರ್ನು ಡೆವಲಪ್ ಮಾಡ್ಬೋದು. ಇದು ಲೆಗ್ ಇನ್ನರ್ ಔಟರ್ ಮಿಷಿನ್. ಇದು ತುಂಬ ಯೂಸ್ಫುಲ್ಲು ನಮ್ಮ ಹೆಣ್ಮಕ್ಳಿಗೆ. ಇದು ಬಂದ್ಬಿಟ್ಟು ಹಿಪ್ ಥ್ರಸ್ಟ್ ಅಂತ ಅಂದ್ಬಿಟ್ಟು ನಮ್ಮ ಲೋವರ್ ಬ್ಯಾಕನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆಮ್ಸ್ಟ್ರಿಂಗ್ನ ಗ್ಲೂಟ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ಲು. ಬ್ಯಾಕ್ ಪೇನ್ ಇರೋರಿಗೆ ತುಂಬ ಯೂಸ್ ಇದು. ಇದು ಸೂಪರ್ ಸ್ಕ್ವಾಟ್ ಅಂತ. ಸ್ಕ್ವಾಟ್ ಲೆಗ್ಸ್ಗೂ ಮಾಡ್ಬೋದು ಮತ್ತು ಕಾಪ್ ಮಸಲ್ಗೂ ಇದರಲ್ಲಿ ಟ್ರೈನ್ ಮಾಡ್ಬೋದು. ಇದರಲ್ಲಿ 3-4 ಥರ ನಮ್ಮ ಲೆಗ್ಸ್ಗೆ ವರ್ಕ್ ಮಾಡ್ಬೋದು. ಈಗ ಕಾರ್ಡಿಯೋ ಸೆಕ್ಷನ್ಗೆ ಬಂದರೆ 2 ಕ್ರಾಸ್ ಟ್ರೈನರ್ ಇದೆ, 1 ಸ್ಟೇರ್ ಮಾಸ್ಟರ್ ಇದೆ, 4 ಟ್ರೆಡ್ಮಿಲ್ ಇದೆ, 4 ಸ್ಪಿನ್ ಬೈಕ್ ಇದೆ. 4 ಸ್ಪಿನ್ ಬೈಕ್ ಇದೆ. ಇಷ್ಟೆಲ್ಲ ನಮ್ಮ ಫಿಟ್ನೆಸ್ ಸ್ಟುಡಿಯೋಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ, ಬಂದು ಒಂದ್ಸರಿ ಜಿಮ್ನ ನೋಡಿ, ಆಮೇಲೆ ನೀವೇ ಹೇಳಿ ಹೆಂಗಿದೆ ಏನು ಅಂತ. ಏರೋಬಿಕ್ಸು, ಝೂಂಬಾ ಈ ಸೆಕ್ಷನ್ ಬಂದ್ಬಿಟ್ಟು ಇದು ಸ್ಟುಡಿಯೋ. ಈ ಸ್ಟುಡಿಯೋನಲ್ಲಿ ನಿಮಗೆ ಏರೋಬಿಕ್ಸ್ ಇದೆ, ಝೂಂಬಾ ಇದೆ, HIIT ಇದೆ, ಯೋಗ ಇದೆ. ಅದನ್ನು ಟ್ರೈನ್ ಮಾಡೋದಕ್ಕೆ ಒಳ್ಳೆ ಸರ್ಟಿಫೈಡ್ ಟ್ರೈನರ್ಸೇ ಇದ್ದಾರೆ, ನಿಮಗೆ ಟ್ರೈನ್ ಮಾಡ್ತಾರೆ. ಮೊದಲನೇದಾಗಿ ಇವತ್ತು 3 ವರ್ಷದ ಮಗುಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಮ್ಮ ಫುಡ್ಡು ಸರಿ ಇಲ್ಲ. ಇವಾಗ ಏನು ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ವ್ಯಾಯಾಮ ದಿನಕ್ಕೆ 1 ಗಂಟೆ ನೀವು ಮಾಡಿ. ಇವತ್ತು ಮುಳಬಾಗ್ಲಲ್ಲಿ ಯಾವುದೇ ಕ್ರೀಡಾಂಗಣ ಇಲ್ಲ. ದಿ ಬೆಸ್ಟು ನೀವು ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಆಗಿರಲಿ ದಿನಕ್ಕೆ 1 ಅವರ್ ಸ್ಪೆಂಡ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಸರ್ 38 ಸ್ಟ್ರೆಂತ್ ಎಕ್ವಿಪ್ಮೆಂಟ್ಸ್ ಇದೆ, 4 ಟ್ರೆಡ್ಮಿಲ್ ಇದೆ, 2 ಕ್ರಾಸ್ ಟ್ರೈನರ್ ಇದೆ, 4 ಸ್ಪಿನ್ ಬೈಕ್ ಇದೆ, 1 ಸ್ಟೇರ್ ಮಾಸ್ಟರ್ ಇದೆ. ಸರ್ ಸ್ಟುಡಿಯೋನಲ್ಲಿ ಅಂದರೆ ಗ್ರೂಪ್ ಕ್ಲಾಸಸ್ಸಲ್ಲಿ ಬಂದ್ಬಿಟ್ಟು 30 ಜನ ಒಂದು ಬ್ಯಾಚಲ್ಲಿ ವರ್ಕೌಟ್ ಮಾಡ್ಬೋದು. ಜಿಮ್ ಸೆಕ್ಷನಲ್ಲಿ ಬಂದ್ಬಿಟ್ಟು 60 ಜನ ಒನ್ ಟೈಮ್ ವರ್ಕೌಟ್ ಮಾಡ್ಬೋದು. ಯಾರಿಗೂ ತೊಂದರೆ ಆಗಲ್ಲ, ಅಷ್ಟು ಉಪಕರಣಗಳು ನಮ್ಮಲ್ಲಿ ಲಭ್ಯ ಇದೆ. ಸರ್ ಈಗ ಎಲ್ಲ ವಯಸ್ಸರು ಮಾಡ್ಬೋದು, ಬಟ್ ನಾವೇನು ಹೇಳ್ತೀವಿ ಅಂತಂದರೆ ಪ್ರತಿ ಚಿಕ್ಕ ಮಕ್ಕಳು ಇವಾಗ ನಿನ್ನೆಯಿಂದ ಎನ್ಕ್ವೈರಿ ಬರ್ತಾ ಇದ್ದಾವೆ. ಚಿಕ್ಕ ಮಕ್ಕಳಿಗೆ 16 ವರ್ಷದ ಮೇಲ್ಪಟ್ಟು ವರ್ಕೌಟ್ ಮಾಡಿದ್ರೆ ಬೋನ್ ಡೆನ್ಸಿಟಿ ಚೆನ್ನಾಗಿರುತ್ತೆ, ವರ್ಕೌಟ್ ಮಾಡ್ಬೋದು. ಅದ್ರೊಳಗಡೆ ಯಾವುದೇ ಕಾರಣಕ್ಕೂ ನಾವು ಸೇರಿಸ್ಕೊಳ್ಳಲ್ಲ. ಸರ್ 4 ಜನ ಟ್ರೈನರ್ಸ್ ಇದ್ದೀವಿ. ನಾನು ಬಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಟ್ರೈನರ್ ಆಗಿರ್ತೀನಿ, ಮತ್ತು ನನ್ನ ಹತ್ರ ಕಲ್ತಿರೋಂಥ 3 ಜನ ಹುಡುಗರು ಟ್ರೈನರ್ ಆಗಿರ್ತಾರೆ ಇಲ್ಲಿ. ಸರ್ ಹೆಣ್ಮಕ್ಳಿಗೆ ಈಗ ಯೋಗ ಮತ್ತು ಝೂಂಬಾ ಏರೋಬಿಕ್ಸು ಹೆಣ್ಮಕ್ಳೇ ಟ್ರೈನ್ ಮಾಡ್ತಾರೆ. HIIT ಮಾತ್ರ ಒಬ್ಬ ಬಾಯ್ ಇದ್ದಾನೆ. ಇಲ್ಲಿ ಹೆಂಗಸರು ಗ್ರೂಪ್ ಕ್ಲಾಸಲ್ಲಿ ಟ್ರೈನ್ ಮಾಡಿಕೊಡ್ತಾರೆ. ಸರ್ ರೆಸ್ಟ್ ರೂಮು ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಇದೆ, ಬಾಯ್ಸ್ಗೆ ಸಪ್ರೇಟ್ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅನಾನುಕೂಲ ಆಗೋವಂಥದ್ದು ಯಾವುದೂ ಇಲ್ಲ, ಎಲ್ಲರಿಗೂ ಅನುಕೂಲ ಆಗೋ ಥರನೇ ಇದೆ. ಏನಿಲ್ಲ ಸರ್, ಹೆಲ್ತಿಯಾಗಿರಿ, ಒಳ್ಳೆ ಜೀವನನ ಸಾಗಿಸಿ. ಎಷ್ಟೋ ದುಡಿದ್ಬಿಟ್ಟು ಎತ್ಕೊಂಡೋಗಿ ಲಾಸ್ಟಲ್ಲಿ ನೀವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ವರ್ಕೌಟ್ ಮಾಡಿ ದಿನಕ್ಕೆ 1 ಅವರ್. ನಮ್ಮ ಜಿಮ್ಮೆ ಅಂತ ಅಲ್ಲ,
ಯಾವುದೋ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಒಟ್ಟಾರೆಯಾಗಿ ಇಲ್ಲಿ ಸೇರುವಂತಹ ಒಂದು ಜನರಿಗೆ ಯಾವ ತರ ಫೀಸಸ್ ಇದೆ ಸರ್? ಮಂತ್ಲಿನ ಇಲ್ಲ ಇಯರ್ಲಿನ ಇಲ್ಲ 6 ಮಂತ್ ಯಾವ ತರ ಇರುತ್ತೆ ಸರ್? ಇದು ನಾವು ಗಡಿ ಭಾಗದಲ್ಲಿರೋದ್ರಿಂದ ನಾವು ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿದ್ದೀವಿ. ಮಂತ್ಲಿನೂ ಇದೆ, 3 ಮಂತ್ಸ್ಗೂ ಇದೆ, 6 ಮಂತ್ಗೂ ಇದೆ, ವರ್ಷಕ್ಕೂ ಇದೆ ಸರ್. ಯಾವ ತರ ಪ್ರೈಸಸ್ ಜನರಿಗೆ ತಿಳಿಸಬೇಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ನೋಡಿ, ನಾವು ಹಾಕಿರೋಂಥ ಒಂದು ಇನ್ವೆಸ್ಟ್ಮೆಂಟ್ಗೆ ನಾವು ಇಟ್ಟಿರೋ ಪ್ರೈಸು ತುಂಬ ಕಮ್ಮಿ ಇದೆ. ಮೊದಲನೇ ತಿಂಗಳು ಬಂದು ತಿಂಗಳಿಗಾದರೆ 1,000 ರೂಪಾಯಿ ಅಡ್ಮಿಷನ್ ಫೀಸ್ ಇದೆ, 1,500 ರೂಪಾಯಿ ಫೀಸ್ ಇದೆ. ನೀವು 3 ತಿಂಗಳಿಗೆ ತೊಗೊತೀನಿ ಅಂತಂದರೆ 4,000 ರೂಪಾಯಿ ಇದೆ. 6 ತಿಂಗಳಿಗೆ ತೊಗೊತೀನಿ ಅಂದರೆ 7,500 ರೂಪಾಯಿ ಇದೆ. ವರ್ಷಕ್ಕೆ ತೊಗೊತೀನಿ ಅಂತಂದರೆ 12,500 ರೂಪಾಯಿ ಇದೆ. ಫಸ್ಟ್ 100 ಮೆಂಬರ್ಸ್ಗೆ ನಾವು ಆಫರ್ ಕೂಡ ಇಟ್ಟಿದ್ವಿ. ಆಲ್ರೆಡಿ ಅದು ಕ್ಲೋಸ್ ಆಗ್ತಾ ಬರ್ತಾ ಇದೆ. ಇವತ್ತು ಸಾಯಂಕಾಲದೊಳಗಡೆ ಅದು ಕ್ಲೋಸ್ ಆಗುತ್ತೆ ಸರ್. ಒಂದ್ಸತಿ ಅಡ್ಮಿಷನ್ ಆಗಿದ್ದಾರೆ ಅಂತಂದ್ರೆ ನಮ್ಮ ಒಂದು ಸ್ಟೂಡೆಂಟ್ಗೆ ಎಷ್ಟೆಲ್ಲ ಟ್ರೈನಿಂಗ್ಸ್ ಅನ್ನ ಕೊಡ್ತಾರೆ ಸರ್? ನೋಡಿ, ಸ್ಟ್ರೆಂತ್ ಟ್ರೈನಿಂಗು, ಕಾರ್ಡಿಯೋ ಟ್ರೈನಿಂಗು, ಜಿಮ್ಗೆ ಜಾಯ್ನ್ ಆದರೆ ಇಷ್ಟು ಅವೈಲೇಬಿಲಿಟಿ ಸಿಗುತ್ತೆ. ಗ್ರೂಪ್ ಕ್ಲಾಸಸ್ ಜಾಯ್ನ್ ಆದರೆ ಗ್ರೂಪ್ ಕ್ಲಾಸಸ್ ಎಲ್ಲ ಸಿಗುತ್ತೆ. ಅದು ಅವರು ಯಾವ್ದು ರೀತಿ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ನೋಡಿ, ಇದು ಬಂದ್ಬಿಟ್ಟು ವರದರಾಜ ಟ್ಯಾಕೀಸ್ ಪಕ್ಕದಲ್ಲಿ ಈಗ ರಿಲಯನ್ಸ್ ಪ್ರತಿಯೊಬ್ಬರಿಗೂ ನಮ್ಮ ಟೌನಲ್ಲಿ ಎಲ್ಲರಿಗೂ ಗೊತ್ತಿರೋದೆ. ಅದ್ರ ಮೇಲ್ಭಾಗ ಕೆನರಾ ಬ್ಯಾಂಕ್ ಮೇಲ್ಭಾಗದಲ್ಲಿ ಇರುವಂಥದ್ದು.